ಏನಪ್ಪ ಇದು ಚಪಾತಿ ಅಂತ ಅನ್ಕೊತಿದ್ದೀರಾ? ಚಪಾತಿ ಅಲ್ವೇ ಅಲ್ಲ. ಮುದ್ದೆ ಚಪಾತಿ ಅಂತೀವಿ, ಒಳ್ಳೆ ಹಿಟ್ಟಿನ ಚಪಾತಿ ಅಂತೀವಿ, ಗೋಧಿ ರೊಟ್ಟಿ ಅಂತೀವಿ, ಅಕ್ಕಿ ರೊಟ್ಟಿ ಅಂತೀವಿ. ಸರಿ, ನೀವೇನಂತೀರಾ ಅಂತ ಕಮೆಂಟ್ ಮಾಡಲೇಬೇಕಾಗತ್ತಾ? ಅದಕ್ಕೆ ನೀವು ಕಮೆಂಟ್ ಮಾಡಬೇಕಂದ್ರೆ ಫುಲ್ ವಿಡಿಯೋ ನೋಡಲೇಬೇಕಾಗತ್ತೆ. ಏನಿದು ಅಂತಂದು ಹೇಳಿಬಿಟ್ಟು, ಇದನ್ನು ನಾವೆಲ್ಲ ಪಂಚಮಿ ಹಬ್ಬದ ದಿವಸ, ದೀಪಾವಳಿ ದಿವಸ, ರೊಟ್ಟಿ ಹಬ್ಬ ಅಂತ ಇರುತ್ತಲ್ಲ ಪಂಚಮಿ ಹಬ್ಬದ ದಿವಸ, ಆ ದಿನ ಎಲ್ಲ ಇದನ್ನು ಮಾಡ್ಕೊಂಡು ತಿಂತೇವೆ ನಾವು. ರೊಟ್ಟಿ ಹಬ್ಬದ ದಿವಸ ಜೋಳದ ರೊಟ್ಟಿ ಎಲ್ಲ ಮಾಡಲ್ಲ, ಇದೇ ಥರದ್ದೇ ಮಾಡೋದು. ಹಾಗೆ ಸ್ಪೆಷಲ್ಲಾಗಿ ಯಾರೋ ಗೆಸ್ಟ್ ಬಂದಾಗ ಮಾಡ್ತೀವಿ, ಹಾಗೆ ತಿನ್ನಬೇಕು ಅಂದಾಗೆಲ್ಲ ಮಾಡ್ತೀವಿ. ಸಖತ್ ಅಂದರೆ ಸಖತ್ತು ಸಾಫ್ಟಾಗಿ, ಬಾಯಾಗ ಹಲ್ಲಿಲ್ದರೂ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಹೇಗೆ ಮಾಡೋದು ಅಂತಂದು ಹೇಳಿ ನೋಡ್ಕೊಳ್ಳೋಣ. ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರಿ ಅಂದರೆ ಮಾತ್ರ ಗೊತ್ತಾಗುತ್ತೆ, ಸಖತ್ ಟೇಸ್ಟ್ ಇರ್ತೈತಿ. ಬನ್ನಿ, ಹಂಗಂದ್ರೆ ನಾನು ಏನೇನು ಮಾಡಿದೆ, ಹೇಗೆ ಮಾಡಿದೆ ಅಂತಂದೇಳಿ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಬಂದುಬಿಟ್ಟು, ಅದು ಪಾತ್ರೆಗೆ ನಾನು ಇಲ್ಲಿ 2 ಲೋಟ ನೀರು ಹಾಕೋತಿದ್ದೀನಿ. ನಾನು ಹೇಳಿದ ಅಳತೆಗೆ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂದರೆ ಎಲ್ಲೂ ನಿಮಗೇನು ಪ್ರಾಬ್ಲಮ್ ಆಗೋಂಗಿಲ್ಲ, ತುಂಬ ಚೆನ್ನಾಗಿ ಬರ್ತೈತಿ. ಹಾಗೆ ಬಿಗ್ನರ್ಸು ಕೂಡ ಮಾಡ್ಬೋದು. ಇಲ್ಲಿ ಒಂದು ಪಾತ್ರೆಗೆ 1 ಲೋಟ ತಗೊಂಡ್ಬಿಟ್ಟು ನಾನು 2 ಲೋಟ ನೀರು ಹಾಕ್ತಾಯಿದ್ದೀನಿ. ಹಾಗೆ ನಾನು 1 ಲೋಟ ಹಿಟ್ಟು ಹಾಕ್ತಾಯಿದ್ದೀನಿ. ಸೇಮ್ ಅಳತೆನ ಹಾಕ್ಕೊಳ್ರಿ, ಏನು ಗಂಟಾಗಂಗಿಲ್ಲ, ಏನಿಲ್ಲ. ನೀರು ಕುದೀತಾ ಇರಬೇಕಾದ್ರೆ ನಾವು ಹಿಟ್ಟು ಹಾಕ್ಕೊಳ್ಳೋಣ. ಹಾಗೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೀರು ಕುದಿಲಿ ಅಂತಂದು ಹೇಳಿ ಮುಚ್ಚಿ ಪ್ಲೇಟನ್ನು ಮುಚ್ಚಿಟ್ಬಿಟ್ರೆ ಸಾಕು. ಇಲ್ಲಿ ನಾನು ಏನಂದರೆ ನ್ಯಾಚುರಲ್ ಉಪ್ಪು ಬರುತ್ತಲ್ಲ, ಬ್ಲ್ಯಾಕ್ ಸಾಲ್ಟು, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಹೀರೆಕಾಯಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ಅಂತ ಹಿರಿಕಾಯಿ ಇತ್ತಂತ ಹಿರಿಕಾಯಿ ನಾನು ಹೆಚ್ಚಿಡ್ಕೊಂಡಿದ್ದೀನಿ ಪಲ್ಯ ಮಾಡೋಣ ಅಂತಂದು ಹೇಳಿಬಿಟ್ಟು. ನೋಡಿರಿ, ನೀರು ಕುದೀತಾ ಇತ್ತು. ನಾನು ಇದಕ್ಕೆ ಇವಾಗ 1 ಲೋಟ ಅಷ್ಟೇ ಚೇಂಜ್ ಆದರೂ ಕೂಡ ಅಳತೆ ಸೇಮ್ ಇದೆ. ನಾನು ನೆನಪಿಡ್ಕೊಳ್ರಿ, 1 ಲೋಟ ಹಿಟ್ಟಿಗೆ 2 ಲೋಟ ನೀರು ಹಾಕಿದ್ದೆ ನಾನು. ನೋಡಿರಿ, ಇವಾಗ ತಕ್ಷಣ ಮಿಕ್ಸ್ ಮಾಡಿದ್ರು ಬರ್ತೈತಿ. 1-2 ನಿಮಿಷ ಬಿಟ್ಟು ನೋಡಿರಿ, ಇವಾಗ ಮಿಕ್ಸ್ ಮಾಡಿರಿ. ಈ ಥರ ಕೋಲಿದ್ದರೆ ಕಟ್ಟಿಗೆದು ಹುಟ್ಟು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಇದು ಹುಟ್ಟು ಅಥವಾ ನೀವು ಪರವಾಗಿಲ್ಲ, ನಿಮ್ಮ ಕಡೆ ಇಲ್ಲಾಂದ್ರೆ ಒಂದು ಸ್ಪೂನಲ್ಲಿ ಕೂಡ ಮಾಡ್ಬೋದು. ಅಯ್ಯೋ ತಳ್ಳಗಾಯಿತು ಅಥವಾ ಗಟ್ಟಾಯಿತು ಅಂತ ಏನು ಅನ್ಕೋಬೇಡ್ರಿ, ಕರೆಕ್ಟ್ ಅಂದ್ರೆ ಕರೆಕ್ಟ್ ಆಗುತ್ತೆ. ನೋಡಿರಿ, ಇವತ್ತು ತಿರುತ್ತಾ ಮತ್ತು ಬಿಸಿ ನೀರಲ್ಲಿ ಹಾಕಿರ್ತಾವಲ್ಲ, ಎಷ್ಟು ಬೇಗ ಇದು ರಾಗಿ ಹಿಟ್ಟಿನ ಥರ ಏನು ಅಂಟ್ಕೊಳ್ಳೋಂಗಿಲ್ಲ, ಬೆಂದಿಲ್ಲ ಅಂತ ಅನ್ಸಂಗಿಲ್ಲ. ಬೇಗನೆ ತಳ ಬಿಟ್ಟುಬಿಡ್ತೈತಿ. ನೋಡಿರಿ, ಇವಾಗ ವಿತಿನ್ 1 ನಿಮಿಷದಲ್ಲಿನೇ ಇದು ಕೂಡ ಚೆನ್ನಾಗಿ ಬೇಯ್ತೈತಿ. ತಳ ಬಿಡ್ತು ಅಂದರೆ ಚೆನ್ನಾಗಿ ಆಗಿದೆ, ಬೆಂದಿದೆ ಅಂತ ಅರ್ಥ. ತಳ ಬಿಡ್ತಾ ಇದೆ. ತಳ ಬಿಟ್ಟ ತಕ್ಷಣ ನೀವೇನು ಮಾಡಿರಿ ಅಂತಂದರೆ ಪ್ಲೇಟ್ ಮುಚ್ಚಿ ಫ್ಲೇಮನ್ನು ಆಫ್ ಮಾಡಿರಿ. ಪ್ಲೇಟಾಗಿ ಮುಚ್ಚಬೇಕು ಅಂತಂದರೆ ಮೇಲ್ಗಡೆ ಎಲ್ಲ ಕೆನೆ ಬಂದುಬಿಟ್ಟು ಒಣಗ್ದಂಗಾಗುತ್ತೆ ಅಂತಂದು ಹೇಳಿಬಿಟ್ಟು, ಅಷ್ಟರಲ್ಲಿ ನಾವಿಲ್ಲಿ ಗೋಧಿ ಹಿಟ್ಟು ಕಲಿಸ್ಕೊಂಬರೋಣ. ಇದರಲ್ಲಿ ಗೋಧಿ ಹಿಟ್ಟಿಗೆ ಏನಂತಂದ್ರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ತಾರೆ. ಮೈದಾ ಹಿಟ್ಟಲ್ಲಿ ಮಾಡಿದ್ದಂದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಕೆಂಪು ಬಂದಿದೆ ಅಂದರೆ ನಾವು ರಾಗಿ ಹಾಕ್ಸಿದ ಮೇಲೆ ಇಲ್ಲಿ ಅಕ್ಕಿ ಕೊಡಲೇಬೇಕು ಗಿರಣಿಲಿ. ಹಾಗಾಗಿ ಅದು ಹಿಟ್ಟು ಕೆಂಪಾಗಿದೆ. ಇಲ್ಲಾಂದ್ರೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಎರಡೂ ಕೂಡ್ಕೊಂಡು ಬೆಳ್ಳಗೆ ಆಗಿರ್ತಾವೆ ಅಂತಂದರೆ ಏನಂದರೆ ಬೆಳಗ್ಗೆ ಹಿಡ್ಕೊಂಡು ತಿನ್ನೋಕ್ಕಾಗಲ್ಲ, ದೃಷ್ಟಿ ಬರುತ್ತೆ, ಅಷ್ಟು ಕಲರ್ ಬರ್ತಾವೆ. ಇದು ರಾಗಿ ಹಿಟ್ಟು ಮೇಲೆ ಹಾಕ್ಸಿದ್ರಿಂದ ಇದೊಂದು ಸ್ವಲ್ಪ ಕೆಂಪಾಗಿದೆ. ಹಾಗೆ ಮತ್ತು ನಾನು ಮೈದಾ ಹಿಟ್ಟು ಬೇಡ ತಿನ್ನಲಿಕ್ಕೆ, ಮತ್ತು ಅಮ್ಮ ಇಷ್ಟಪಟ್ಟಿದ್ರು ಇದನ್ನು ಮಾಡಿಕೊಡು ಅಂತಂದು ಹೇಳಿಬಿಟ್ಟು. ಆವಾಗ ಮತ್ತು ಅವ್ರಿಗೂ ಮೈದಾ ಹಿಟ್ಟು ಕೊಡೋದು ಬೇಡ, ಮೊದಲೇ ಆರಾಮಿಲ್ಲಲ್ಲ ಅಂತಂದೇಳಿ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ದೆ. ಅಮ್ಮ ಹೇಳಿದಾಗ ಅನ್ನಿಸ್ದೆ ನನಗೆ ಇದನ್ನು ಮಾಡಿಕೊಡು ಅಂತ ಹೇಳಿದಾಗ, ನಾನು ಇದು ಮಾಡಿ ತೋರಿಸಿಲ್ಲ ನಿಮಗೆಲ್ಲ ಈ ವಿಡಿಯೋನ ಅಂತಂದು ಹೇಳಿಬಿಟ್ಟು ಇವಾಗ ನೆನಪಾಗಿದೆ. ಸೊ ತೋರ್ಸೋಣ ಅಂತ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕಿಂತನೂ ಸ್ವಲ್ಪ ಸಾಫ್ಟಾಗಿ ಕಲಿಸಿದ್ರೆ ಚೆನ್ನಾಗಿರ್ತೈತಿ. ನೋಡಿರಿ, ನಾನು ಈ ಹದಕ್ಕೆ ಕಲಿಸ್ಬಿಟ್ಟು ಒಂದು 5 ನಿಮಿಷ ಅಥವಾ 2 ನಿಮಿಷ ಮುಚ್ಚಿಟ್ರೆ ಸಾಕು. ಸಾಫ್ಟಾಗಿ ಕಲಿಸಿದ್ರೆ 2 ನಿಮಿಷ ಆದರೂ ಸಾಕಾಗುತ್ತೆ. ಅಷ್ಟರೊಳಗೆ ನಾನು ಇದು ನೆನೆ ಅಷ್ಟೊತ್ತಿಗೆ ನಾನು ಅಕ್ಕಿ ಹಿಟ್ಟು ಏನು ಉಕ್ಕಿರಿಕೆ ಹಾಕಿದ್ನಲ್ಲ, ಅದನ್ನು ನಾನು ಚೆನ್ನಾಗಿ ನಾದ್ಕೊಂಡು ಅದನ್ನು ಉಳ್ಳಿ ಮಾಡಿ ಇಟ್ಕೋತೀನಿ. ಈ ಅಕ್ಕಿ ಹಿಟ್ಟು ಉಕ್ಕುರಿಕೆ ಹಾಕಿದ್ದು ನೋಡಿರಿ, ಇವಾಗಂತೂ ರಾಗಿ ಹಿಟ್ಟು ಮಿಕ್ಸ್ ಮಾಡಿದ್ದೇವೇನೋ ಅಂತ ಅನಿಸುತ್ತೆ. ಇದೆ ಅಷ್ಟು ಕಲರ್ ಹಂಗೆ ಕಲರ್ ಕಾಣ್ತಾ ಇದೆ. ಆ್ಯಕ್ಚುಲಿ ಪ್ಲೇನ್ ಅಕ್ಕಿ ಹಿಟ್ಟು ಹಾಕ್ಸಿದ್ವಿ ನಾವು, ರಾಗಿ ಹಿಟ್ಟು ಮೇಲೆಲ್ಲ ಹಾಕ್ಸಿಲ್ಲ ಅಂತಂದರೆ ನಿಜವಾಗ್ಲೂ ನಾವು ಅವಾಗ ಹೇಳ್ದಂಗೆ ಬೆಳಗ್ಗೆ ಹಿಡ್ಕೊಂಡು ತಿನ್ನೋಕ್ಕಾಗಲ್ಲ. ಮೈದಾ ಹಿಟ್ಟು ಮತ್ತು ಇದು ಅಕ್ಕಿ ಹಿಟ್ಟು ಸೇರ್ಕೊಂಡು ಎಷ್ಟು ಕಲರ್ ಬಂದಿರ್ತಾವೆ ಅಂದ್ರೆ ವೈಟ್. ಆ್ಯಕ್ಚುಲಿ ನಾವು ಇದು ಪ್ರೆಗ್ನೆಂಟ್ ಇದ್ದವರಿಗೆಲ್ಲ ಏನು ಮಾಡಿರ್ತೀವಿ ಅಂತಂದ್ರೆ, ಬೆಳ್ದಿಂಗ್ಳದ ಊಟ ಅಂತಂದೇಳಿ ಊಟ ಮಾಡಿಸಿದ್ವಿ ಅಂದರೆ ಅವರಿಗೆ ವೈಟ್ ಸಾರಿ, ಇದು ವೈಟ್ ಮೊಸರನ್ನ, ಈ ಥರ ವೈಟದ್ದು ಇದು ಮುದ್ದೆ ಚಪಾತಿ ಅಥವಾ ಬಿಳಿ ಹೋಳಿಗೆ ಇದನ್ನೆಲ್ಲ ಮಾಡಿದಾಗ ಅವಾಗ ಮಾಡಿರ್ತೇವೆ. ಅಷ್ಟು ಕಲರ್ ಬಂದಿರ್ತೈತಿ ಇದು. ಇದನ್ನು ನಾನು ಕಲ್ಲೆಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ, ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡ್ಬಿಟ್ಟು ನಾನು ಇದ್ರ ಮೇಲೆ ನಾದ್ಕೋತಾ ಇದ್ದೀನಿ. ಸುಮಾರು ಲೇಟಾಗಿತ್ತು, ಬೇಗ ಮಾಡಬೇಕು ಅಂದ್ರೆ. ಸ್ವಲ್ಪ ಆರಿದ್ರೆ ನಾದ್ಕೊಳಕ್ಕೆಲ್ಲ ಈಜಿ ಆಗುತ್ತೆ. ನಾನು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಕೈಗೆ ಈ ಥರ ನೀರು ಒದ್ದೆ ಮಾಡ್ಕೊಂಬಿಟ್ಟು ನಾನು ನಾದ್ಕೋತಿದ್ದೀನಿ. ಆದರೂ ಸುಡ್ತಾ ಇತ್ತು. ನೀವು ಬಿಗ್ನರ್ಸ್ ಎಲ್ಲ ಆದರೆ ಸ್ವಲ್ಪ ವೆಯ್ಟ್ ಮಾಡಿ, ಪರವಾಗಿಲ್ಲ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೊಂಡ್ರೂ ಬರ್ತದೆ. ಬಟ್ ಸುಡ್ತಾ ಇರ್ಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಮತ್ತು ಬೊಬ್ಬೆನ ಬಂದುಬಿಡ್ತಾವೆ. ಸೊ ನಾನು ಅದಕ್ಕೆ ನೀರನ್ನ ಒಂದು ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೊಂಬಿಟ್ಟು ಈ ಥರ ಮಾಡ್ತಾಯಿದ್ದೆ. ಗಂಟಾಗಿಲ್ಲ, ಏನಿಲ್ಲ, ಕರೆಕ್ಟಾಗಿ ಅಳತೆ ಮಾಡಿದ್ದಕ್ಕೆ ಸಾಫ್ಟ್ ತುಂಬ ಚೆನ್ನಾಗಿ ಬಂದೈತಿ. ಮೊದಲು ಸುಡ್ತಾ ಇರೋದಕ್ಕಷ್ಟೇ ಇದು. ಈಗ ನಿಮಗೆ ನಾದಕ್ಕೆಲ್ಲ ಕಷ್ಟ.
ಆಮೇಲೆ ಚೆನ್ನಾಗಿ ಬರ್ತೈತಿ. ಸ್ವಲ್ಪ ಆರಿತು ಅಂದರೆ ಚೆನ್ನಾಗಿ ನಾದ್ಕೊಂಡು ನೀವು ಯಾವ ಗಾತ್ರದ್ದು ಬೇಕು, ಚಿಕ್ಕಾಪಟ್ಟೆ ದೊಡ್ಡ ಮಾಡ್ಕೊತೀವಿ ಅಂದರೆ ದೊಡ್ಡ ಉಳ್ಳಿ ಮಾಡ್ಕೊಳ್ರಿ, ಇಲ್ಲ ಚಿಕ್ಕದು ಮಾಡ್ಕೊತೀವಿ ಅಂದರೆ ಚಿಕ್ಕದು ಮಾಡ್ಕೊಳ್ರಿ. ಮತ್ತು ಇದನ್ನು ಹೋಳ್ಗೆ ಗತಿ ನಾವು ಇದನ್ನು ಪಿಲ್ ಮಾಡಬೇಕಲ್ಲ, ಅದಕ್ಕೆ ನಾನು ಚಿಕ್ಕ ಚಿಕ್ಕದು ಮಾಡ್ಕೊಂಡಿದ್ದೀನಿ ಇದನ್ನು ಉಳ್ಳಿನೆಲ್ಲ. ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 5 ನಿಮಿಷ ಆಗೇ ಹೋಯಿತು. ಚಪಾತಿ ಹಿಟ್ಟನ್ನು ಕೂಡ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದತಿ. ಈಗ ಅದನ್ನು ತಗೊಂಡ್ಬಿಟ್ಟು ನಾವು ಏನು ಹೋಳ್ಗೆ ಮಾಡ್ತಾವಲ್ಲ ಅದಕ್ಕೆ ಬಿಳಿ ಹೋಳ್ಗೆ ಅಂತ ಹೇಳೋದು. ಏನು ಹೋಳ್ಗೆ ನಾವು ಯಾವ ಥರ ತುಂಬ್ಕೋತೋ ನೋಡ್ರಿ ಆ ಥರ ಇದನ್ನು ಪಿಲ್ಲಿಂಗ್ ಮಾಡ್ಕೋಬೇಕು. ಇದನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು ಇದನ್ನು ನೀವು ಲಟ್ಟಿಸ್ಕೊಂಡು ಮಾಡ್ಕೋತೀವಿ ಅಂದ್ರೂ ಓಕೆ, ಏನು ತೊಂದರೆ ಇಲ್ಲ. ಇಲ್ಲ ಕೈಯಲ್ಲೇ ನಾನು ಮಾಡ್ತೀನಿ ನೋಡಿರಿ, ತೋರಿಸ್ತೀನಿ. ಈ ಥರ ಕೈಯಲ್ಲೇ ಮಾಡ್ಕೊಂಬಿಟ್ಟು ತುಂಬಿದ್ರೂ ಕೂಡ ಚೆನ್ನಾಗೇ ಬರ್ತಾವೆ. ಇದು ಸುಡ್ತಾ ಇರೋದ್ರಿಂದ ನನಗೆ ಸರಿ ಹೋಗ್ತಾಯಿಲ್ಲ, ಬಟ್ ನಾನು ಪರ್ಫೆಕ್ಟ್ ಆಗಿರೋದ್ರಿಂದ ನಾನು ಹೇಗಿದ್ದರೂ ಮಾಡ್ತೀನಿ. ನಿಮಗೆ ನೀವು ಬಿಗ್ನರ್ಸ್ ಆಗಿ ಇದನ್ನು ಮಾಡ್ತೇವೆ ಅಂತಂದ್ರೆ, ಫಸ್ಟ್ ಟೈಮ್ ಮಾಡ್ತಿದ್ದೇವೆ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟದೆಲ್ಲ ಆರೋವರೆಗೂ ವೆಯ್ಟ್ ಮಾಡಿರಿ. ನಾನು ಮೊದಲೇ ಹೇಳ್ದಂಗೆ ಇದನ್ನು ನೋಡಿರಿ, ಇದು ಎಷ್ಟು ಸಾಫ್ಟ್ ಆಗಿರ್ತಾವೆ ಅಂತಂದ್ರೆ ಎರಡೂ ಹದ ಒಂದೇ ಆಗಿರ್ಬೇಕು. ಹೋಳ್ಗೆಗೆ ಹೆಂಗೆ ಹೂರ್ಣ ಮತ್ತು ಕಣಕ ಎರಡು ಕರೆಕ್ಟಾಗಿರುತ್ತಲ್ಲ, ಕರೆಕ್ಟಾಗಿದ್ದರೆ ಹೋಳಿಗೆ ಚೆನ್ನಾಗಿ ಬರುತ್ತಲ್ಲ, ಹಾಗೆ ಇದು ಕೂಡ ಎರಡೂ ಹದ ಕರೆಕ್ಟಾಗಿತ್ತು ಅಂತಂದರೆ ಅರಗಲ್ಲಿ ಕಣಕನೂ ಬರೋಂಗಿಲ್ಲ, ಏನಿಲ್ಲ, ತುಂಬ ಚೆನ್ನಾಗ್ತೈತಿ. ನೋಡಿರಿ ಎಷ್ಟು ಪಟ ನಾನು ತುಂಬ್ಕೊಂಬಿಡ್ಬೋದು. ನಾನು ತುಂಬ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಏನು ಆ ಕಡೆ ಈ ಕಡೆ ಸೈಡ್ ಹೋಗಲ್ಲ, ಹೂರ್ಣದ ಗತಿ ಹರಿತೈತಪ್ಪ ಅನ್ನಂಗಿಲ್ಲ, ಏನಿಲ್ಲ. ಸಖತ್ತ ಮಾಡ್ಬೋದು. ಭಾಳ ಟೇಸ್ಟಾಗಿರ್ತಾವೆ. ಹಾಗೇ ನಮ್ಮ ಮಾಡ್ತಾಯಿದ್ರೆ ಎಷ್ಟು ತಿಂತೇವೇನೋ ಅಂತ ಅನಿಸುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ನೋಡಿ. ಇದನ್ನು ನಿಜವಾಗ್ಲೂ ನೀವು ಕಮೆಂಟ್ ಹಾಕ್ತೀರಾ ನನಗೆ, ಅಷ್ಟು ಪರ್ಫೆಕ್ಟ್ ಇದೆ, ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತವೆ. ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್ ಪಲ್ಯ ಅಂತಲೂ ಸಿಕ್ಕಾಪಟ್ಟೆ ಒಳ್ಳೆ ಕಾಂಬಿನೇಷನು. ಖಾರವಾಗಿರ್ಬೇಕು, ಬಿಳಿ ಹೋಳಿಗೆ ಆಗಿದ್ದರಿಂದ ನಾವು ಏನಂತಂದರೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ರೆ ಸಖತ್ತಾಗಿರುತ್ತೆ. ಹಾಗೆ ಇಲ್ಲಾಂದರೆ ಯಾವುದಾದ್ರೂ ಪಲ್ಯ ಮಾಡ್ಕೊಬೋದು. ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಖಾರ ಚಟ್ನಿ ಆದರೂ ಇರಬೇಕು, ಇನ್ನೂ ಟೇಸ್ಟ್ ಕೊಡ್ತೈತಿ. ಹೀಗೆ ನೀವೆಲ್ಲ ಹಿಡ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡು ಮಾಡ್ತೇವೆ ಅಂದ್ರೂ ಸರಿ, ಇಲ್ಲ ಒಂದೊಂದೇ ಲಟ್ಟಿಸ್ಕೊಂಡು ಮಾಡ್ತೇವೆ ಅಂದ್ರೂ ಓಕೆ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿ. ನೋಡ್ರಿ, ನಾನು ಒಂದೆರಡು ಹಿಡ್ಕೊಂಡ್ಬಿಟ್ಟು ನಾನು ಲಟ್ಟಿಸಿ ಬೇಯಿಸಿದ ಮೇಲೆ ಮತ್ತೆ ನಾನು ಒಂದೊಂದೇ ಲಟ್ಟಿಸ್ಕೊಂಡು ತುಂಬಿದೆ. ಸಖತ್ತ ಬರ್ತವೆ. ಇಲ್ಲಿ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರಿಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಬಿಟ್ಟು ನಾನು ಇದ್ರ ಮೇಲೆ ಲಟ್ಟಿಸ್ತೀನಿ. ನೀವು ಯಾವ ಪೇಪರ್ ಬೇಕಾದ್ರೂ ತೊಗೊಳ್ರಿ, ಎಣ್ಣೆ ಪೇಪರು ಅಥವಾ ಏನಂದ್ರೆ ಸಾರಿ ಎಲ್ಲ ತಂದಿರ್ತಾವಲ್ಲ ಅದು ಪ್ಲಾಸ್ಟಿಕ್ ಕವರು, ಆ ಥರ ಎಲ್ಲ ಯಾವ್ದು ಬೇಕಾದ್ರೂ ತೊಗೊಳ್ರಿ, ಅದೇನು ಕಷ್ಟ ಇಲ್ಲ, ಭಾಳ ಚೆನ್ನಾಗಿ ಬರ್ತವೆ. ಹಾಗೆ ಇಲ್ಲಿ ಹಿಟ್ಟು ಕೂಡ ಹಚ್ಕೊಂಡು ಲಟ್ಟಿಸ್ಬಿಟ್ಟು ಆಮೇಲೆ ಎಣ್ಣೆ ಹಚ್ಕೊಂಡು ಬೇಯಿಸ್ಬೋದು. ಯಾವ ಥರ ಬೇಕಾದ್ರೂ ಮಾಡ್ಬೋದು. ನಾನು ಯಾವಾಗ ಒಂದು ಸಲ ಮಾಡ್ಕೊಂಡು ತಿಂತವಲ್ಲ, ಚೆನ್ನಾಗಿ ಅನಿಸ್ತತೆ ಅಂತಂದು ಹೇಳಿ ನಾನು ಇಲ್ಲಿ ಹಿಟ್ಟು ಹಚ್ಕೊಂಡೇ ಮಾಡ್ತೀನಿ. ಹೀಗೆ ಇದನ್ನು ನಾನೇನು ಅಕ್ಕಿ ಹಿಟ್ಟಿನ ಉಕ್ಕರಿಗೆ ಕೂಡಿಸಿದ್ನಲ್ಲ, ಇದ್ರ ಜೋಳದ ಹಿಟ್ಟಿಂದು ಡಯಾಬಿಟಿಕ್ನರಿಗಾದರೆ ನಾವು ಅಕ್ಕಿ ಹಿಟ್ಟೆಲ್ಲ ತಿನ್ನೋಕೆ ಇಷ್ಟ ಇಲ್ಲ ಅಂತಂದರೆ ಜೋಳದ ಹಿಟ್ಟಿನ ಉಕ್ಕರಿಗೆ ಕೂಡಿಸ್ಕೊಂಡು ಕೂಡ ಈ ಥರ ಮಾಡ್ಬೋದು. ಸಖತ್ ಟೇಸ್ಟ್ ಇರ್ತಾವೆ. ಬಾಯಲ್ಲಂತೂ ಹೂವು ಇದ್ದಂಗೆ ಇರ್ತೈತಿ, ಹೂ ತಿಂದಂಗೆ ಆರಾಮಾಗಿ. ಸಣ್ಣ ಮಕ್ಕಳು ಎಲ್ಲ ಹಾಲು ಬಿಡಿಸೋರಿಗೆಲ್ಲ ಕೊಡ್ಬೋದು, ಅಷ್ಟು ಸಾಫ್ಟಾಗಿ ಬರ್ತಾವೆ. ನಾವು ಹೆಂಗೆ ಲಟ್ಟಿಸೋ ಲಟ್ಸೋದು ಕಷ್ಟ ಇಲ್ಲ, ಎಲ್ಲಿ ಹರಿಯಂಗಿಲ್ಲ. ನಾವು ಹೆಂಗೆ ಲಟ್ಟಿಸೋ ಹಂಗೆ ಆರಾಮಾಗಿ ಲಟ್ಟಿಸ್ಬೋದು. ಬಟರ್ ಪೇಪರ್ ಅಂತಂದರೆ ಆರಾಮಾಗಿ ಈಜಿಲಿ ಹಂಚ ಮೇಲೆ ಹಾಕ್ಬೋದು ಅಂತ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಈ ಥರ ಕೈಲೇ ತಗೊಂಡು ಕೂಡ ಹಾಕೋಬೋದು. ಈಗ ನಾನು ಹಾಕೋತಿದ್ದೇನಲ್ಲ, ಹಿಂಗೆ ಈ ಥರ ಕೈಲೇ ತಗೊಂಡು ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ, ಆರಾಮಾಗಿ ಹಾಕ್ಬೋದು. ನಾನಿಲ್ಲಿ ಕಬ್ಬಣ ಹಂಚು ಇಟ್ಕೊಂಡಿದ್ದೀನಿ. ನೀವು ಯಾವ ಹಂಚಲ್ಲಿ ಬೇಕಾದ್ರೂ ಬೇಯಿಸ್ಕೊಳ್ರಿ. ನಾನು ಯೂಸ್ ಮಾಡೋದು ಎಲ್ಲದಕ್ಕೂ ಇದೇ ಹಂಚು, ಹಾಗಾಗಿ ನಾನು ಇದನ್ನೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಇದನ್ನು ಹಾಕ್ಕೊಂಡು ಎಣ್ಣೆ ಮೇಲುಗಡೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಳ್ರಿ. ಅದೇನು ಎಣ್ಣೆ ಹಚ್ಕೊಳ್ಳಿಕ್ಕೂ ಕೂಡ ಚೆನ್ನಾಗೇ ಬರ್ತವೆ ಉಬ್ಕೊಂಡು. ಸಖತ್ತಾಗಿ ಉಪ್ಕೊಂಬರ್ತವೆ ಸಾಫ್ಟಾಗಿ. ಹರಿತೈತಪ್ಪ ಇದು ಹೊತ್ತತ್ತಪ್ಪ ಅನ್ನೋ ಚಿಂತೆನೇ ಇಲ್ಲ. ಒಂದು ಸ್ವಲ್ಪ ಹಂಚು ಚೆನ್ನಾಗಿ ಆದಮೇಲೆ ಸಿಮ್ಮಾಗಿ ಫ್ಲೇಮ್ ಹಿಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರ್ತವೆ ನೋಡಿರಿ, ಉಬ್ಕೊಂಡು ಹೋಳ್ಗೆ. ಅದಕ್ಕೆ ಬಿಳಿ ಹೋಳ್ಗೆ ಅಂತಿದ್ದಾರೆ ಅಂತೀರ ನೀವು. ಏನಂದ್ರೆ ಅಕ್ಕಿ ಹಿಟ್ಟು, ಪ್ಲೇನ್ ಅಕ್ಕಿ ಹಿಟ್ಟು ಅಂದರೆ ರಾಗಿ ಮೇಲೆ ಹಾಕಿಸ್ಕೊಂಡು ಮಾಡಿದೆ ನೀವು ಮಾಡಿ ನೋಡಿರಿ, ನಿಜವಾಗ್ಲೂ ಬಿಳಿ ಹೋಳಿಗೆ ಅಂತ ಯಾಕಂತಾರ ಅಂತಂದು ಹೇಳಿ ನಿಮಗೆ ಗೊತ್ತಾಗುತ್ತೆ. ನೀವೇನಂತೀರ ಈ ಥರ ತುಂಬಿಬಿಟ್ಟು ಮಾಡೋದಕ್ಕೆ, ಉಕ್ಕುರ್ಕಿ ಹಿಟ್ಟನ್ನು ತುಂಬಿಬಿಟ್ಟು ಮಾಡೋದಕ್ಕೆ ಏನಂತೀರ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಏನೇನಂತೀವಿ ನಾವು ಅಂತೆಲ್ಲ ಹೇಳಿದೆ ನಾನು ನಿಮಗೆ. ಅಕ್ಕಿ ರೊಟ್ಟಿ ಅಂತೀವಿ, ಗೋಧಿ ರೊಟ್ಟಿ ಅಂತೀವಿ, ಒಳೆ ಹಿಟ್ಟಿನ ಚಪಾತಿ ಅಂತೀವಿ, ಹಾಗೆ ಮುದ್ದೆ ಚಪಾತಿ ಅಂತೀವಿ, ಕೊನೆಗೆ ಬಿಳಿ ಹೋಳಿಗೆ ಅಂತೀವಿ. ನೀವೇನಂತೀರ ಈಗ ಒಂದೊಂದೇ ತುಂಬ್ಕೊಂಡು ನಾನು ಮತ್ತೆ ಹೀಗೆ ಸೇಮ್ ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ನಾನು ಮತ್ತೆ ಲಟ್ಟಿಸ್ಕೊತಾ ಇದ್ದೀನಿ. ಮತ್ತು ಇದನ್ನು ಬೆಣ್ಣೆ ಪೇಪರ್ ಆಗಿದ್ರಿಂದ, ಇದು ಬಟರ್ ಪೇಪರ್ ಆಗಿದ್ರಿಂದ ಹಂಚ ಮೇಲೂ ಕೂಡ ಹಾಕ್ಬೋದು. ನಿಮಗೆ ಎತ್ತಾಕೋಕ್ಕಾಗಂಗಿಲ್ಲ ಅಂದರೆ ಬಿಗ್ನರ್ಸ್ಗೆಲ್ಲ ಎತ್ತಿ ಹಾಕೋಕ್ಕೆಲ್ಲ ಹರಿತಪ್ಪ ಮತ್ತು ಹಂಚು ಕೈ ಸುಡುತ್ತಪ್ಪ ಅನ್ನೋರಿಗೆಲ್ಲ ಏನು ಮಾಡ್ಬೋದು ಅಂದ್ರೆ ಆರಾಮಾಗಿ ನೀವು ಹಂಚ ಮೇಲೆನ ಡೈರೆಕ್ಟಾಗಿ ಹಾಕ್ಬೋದು. ಸುತ್ತ ಹರ್ಗಿನ ಮೇಲೆ ಲಟ್ಟಿಸ್ಕೊತ ಬಂದರೆ ಸಾಕು. ನಾನು ಬಟರ್ ಪೇಪರ್ ಹಳೆ ತಗೊಂಡ್ರಿಂದ ಅಂದರೆ ಯೂಸ್ ಮಾಡಿದ್ದೀನಿ ಸಿಕ್ಕಾಬಟ್ಟೆ ಸಲ ಯೂಸ್ ಮಾಡಿ ತಗೊಳೋದ್ರಿಂದ ಅದು ಏನಂದರೆ ಸುತ್ತ ಅದು ಹಂಚ ಮೇಲೆ ಹಾಕಿ
ಅದು ರೌಂಡ್ ಆಗಿಬಿಟ್ಟತಿ. ಹೊಸಾದು ತೊಗೊಂಡು ಹಾಕಿದ್ರಂತೂ ನಿಮಗೆ ಇನ್ನೂ ಈಜಿ ಆಗುತ್ತೆ. ಹಂಗೆ ರೌಂಡಾಗಿ ಯಾವ ಸೇಪ್ ಬೇಕು ಆ ಸೇಪಲ್ಲಿ ಪಟ ಪಟ ಚೆನ್ನಾಗಿ ಮಾಡ್ಕೊಂಬಿಡ್ಬೋದು ನೀವು. ಯಾವ ಸೇಪಲ್ಲೂ ಅಲ್ಲ, ರೌಂಡ್ ಸೇಪಲ್ಲಿ ಸರ್ಕಲಲ್ಲಿ ಅಷ್ಟೇ ಮಾಡ್ಬೋದು. ನೋಡಿರಿ ನಾನು ಇವಾಗ ಹಿಂಗೆ ಹಂಚ ಮೇಲೆ ಹಿಂಗೆ ಹಾಕಿಬಿಟ್ಟು ನಾನು ತೆಗಿತಿದ್ದೀನಿ. ಈ ಥರ ನೀವು ಮಾಡ್ಕೋಬೋದು. ಮತ್ತು ಚೆನ್ನಾಗಿ ಆದಮೇಲೆ ಹಂಚು ಒಂದು ಸ್ವಲ್ಪ ಸಿಮ್ಮಾಗಿ ಇಟ್ಕೊಂಡಿರ್ತಾವಲ್ಲ ಕರೆಕ್ಟಾಗಿ ಬೇಯ್ತದೆ. ಜಾಸ್ತಿ ಹೊತ್ತಂಗೂ ಇಲ್ಲ, ಹಸಗೂ ಆಗಂಗಿಲ್ಲ, ಚೆನ್ನಾಗಿ ಬರ್ತಾವೆ. ಯಾರೆಲ್ಲ ಈ ಥರ ಹೋಳ್ಗೆ ತಿಂತಿದ್ದೀರಾ ಮತ್ತು ಏನು ಅಂತೀರಾ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಇದು ಇಷ್ಟನಾ ಇಲ್ವೋ, ಅಥವಾ ನೀವು ಮಾಡಿದಿರೋ ಇಲ್ವೋ ಅಂತಂದು ಹೇಳಿ. ಒಂದು ಸಲ ಅಷ್ಟೇ ನಿಮಗೆ ಮಾಡೋಕ್ಕೆಲ್ಲ ಕಷ್ಟ, ಬಟ್ ಮಾಡಿದರೆ ನೀವು ಪದೇ ಪದೇ ಮಾಡ್ಕೊತೀರಿ ಅಂತ ಅನಿಸುತ್ತೆ. ನೋಡಿರಿ ಇವಾಗೆಲ್ಲ ಆರೈತದ ಇದು ಉಕ್ಕರಿಗೆಲ್ಲ ಆರಿತ್ತಲ್ಲ, ಎಷ್ಟು ಪಟ ಪಟ ತುಂಬ್ಕೋಬೋದು ಅಂತಂದೇಳಿ ಮತ್ತೊಂದು ಸಲ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಒಳಗಡೆನೇ ಎಲ್ಲ ಹಾಕಿಬಿಟ್ಟು ಈ ಥರ ಕವರ್ ಮಾಡ್ಕೊಂಡ್ರೂ ಕೂಡ ಎಷ್ಟು ಚೆನ್ನಾಗಿ ಆಗ್ತೈತಿ, ಹೊಟ್ಟೆ ಹೊರಗೆ ಬರೋಂಗಿಲ್ಲ. ಯಾವಾಗ್ಲೂ ಏನಂದ್ರೆ ಕಣಕ ಮತ್ತು ನಮ್ಮದು ಹೂರಣ ಇದೆಯಲ್ಲ, ನಾವೇನು ಉಕ್ಕರಿಗೆ ಕುಡ್ಕೊಂಡಿದ್ವಲ್ಲ ಅದಕ್ಕೆ ಹೂರಣ ಅಂತ ಹೇಳ್ಬೋದು. ಈಗ ಅದನ್ನು ಕರೆಕ್ಟಾಗಿರ್ಬೇಕು, ಹದವಾಗಿತ್ತು ಅಂತಂದರೆ ಇಷ್ಟು ಚೆನ್ನಾಗಿ ಬರ್ತೈತಿ ನೋಡಿರಿ. ಫೈನಲಿ ಎಲ್ಲ ಮಾಡೋದು ಮುಗೀತು. ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟೊಂದು ಮಾಡಿದೆ ನೋಡಿರಿ ನಾನು ಪಟ ಪಟ ಅಂತ. ಮತ್ತು ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೂ ಕೂಡ ತಿನ್ಬೋದು, ರಾತ್ರಿಗೂ ಕೂಡ ತಿನ್ಬೋದು. ಮೆತ್ತಗೆ ಚೆನ್ನಾಗೇ ಇರ್ತವೆ ಇವು. ಎಷ್ಟೊಂದು ಆಗಿದ್ದವು, ಎಷ್ಟು ಚೆನ್ನಾಗಿದ್ದಾವೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೆ. ಹಾಗೆ ನಾನಿಲ್ಲಿ ಹೀರಿಕಾಯಿ ಪಲ್ಯ ಮಾಡಿದ್ನಲ್ಲ, ಹೀರಿಕಾಯಿ ಪಲ್ಯ ಜೊತೆಗೆ ಮತ್ತು ಖಾರ ಚಟ್ನಿಯ ಜೊತೆಗೆ, ಖಾರ ಚಟ್ನಿ ತುಪ್ಪ ಜೊತೆಗೆ ಬಡಿಸಿದೆ. ಸಖತ್ ಟೇಸ್ಟ್ ಇತ್ತು. ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಳ್ರಿ, ಅದು ಸಖತ್ತಾಗಿರ್ತೈತಿ. ನಿಮ್ಮ ಕಮೆಂಟ್ ಮಾತ್ರ ಬರಲೇಬೇಕು. ನಿಮ್ಮ ಕಮೆಂಟಿಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೀವು ಹಾಗೆ ನೋಡ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ. ಅವರು ಕೂಡ ಮಾಡ್ಕೊಂಡು ತಿಂತಾರೆ, ಹೇಗಿತ್ತು ಅಂತಂದು ಹೇಳ್ತಾರೆ. ಎಷ್ಟು ಸಾಫ್ಟಾಗಿ ಹೂವು ಗತಿ ಇದೆ ನೋಡಿರಿ. ನೀವು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.